स्वागत है आपका बी न्यूज नेशन में। मैं हूं आबिद हुसैन शेख। एसएम पाटिल के निशाने पर रमेश जिगजंगी और भाजपा के पीसीसी राज्य प्रवक्ता एसएम पाटिल गनियार आज कांग्रेस दफ्तर में प्रेस मीट करते हुए केंद्र मंत्री रमेश जिगजंगी को आड़े हाथ लेते हुए मोदी और संघ परिवार की रणनीति के चलते लोकसभा में मल्लिकार्जुन खड़गे को विरोध पक्ष के नेता बनाने से रोकने में कामयाब रहे, जबकि खुद रमेश जिगजंगी एक दलित होते हुए दलित का ही विरोध करते हुए विरोध पक्ष के नेता बनाने में रुकावट बने रहे। क्यों इन्हें ये पता ही नहीं कि एक दलित को ही ये उन्नत स्थान दिया जा रहा था। इन्हीं के पार्टी के सांसद देश के संविधान बदलने की बात करते हैं तो रमेश जिगजंगी खामोश क्यों रहे। पूरे कर्नाटक में जल संसाधन मंत्री एमबी पाटिल का काम दिखाई देता है। पिछले 14 सालों से रमेश जिगजंगी राज्य में कई उन्नत विभागों के मंत्री रहे थे, कौन से अभिवृद्धि का काम किया है का सवाल उठाया। देश के 19 राज्यों में भाजपा की सरकार रही है, एक भी राज्य में दलित मुख्यमंत्री नहीं बनाया गया। इससे अंदाजा लगाया जा सकता है कि भाजपा का दलितों के साथ किस तरह का प्रेम है। ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿ ಅವರು ಇತ್ತೀಚಿನ ದಿನಗಳಲ್ಲಿ 2-3 ದಿವಸಗಳಿಂದ ಅವರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಾ ಖರ್ಗೆ ಅವರನ್ನು ಕುರಿತು, ಮಾನ್ಯ ಮುಖ್ಯಮಂತ್ರಿಗಳನ್ನು ಕುರಿತು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನೀರಾವರಿ ಸಚಿವರಾದ ಎಂ.ಬಿ. ಪಾಟೀಲ್ರವ್ರ ಕುರಿತು ಮತ್ತು ಇನ್ನೂ ಅನೇಕ ವಿಷಯಗಳ ಕುರಿತು ಅವರು ಮಾತನಾಡುತ್ತಾ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷ ಮೂಲೆಗುಂಪು ಮಾಡ್ತಾ ಇದೆ, ದಲಿತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಳಜಿ ಇಲ್ಲ, ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕನಿಷ್ಠ ರೀತಿಯಿಂದ ನಡೆಸಿಕೊಂಡಿದೆ, ನಿರ್ಲಕ್ಷ್ಯ ಮಾಡಿದೆ, ನಮ್ಮ ಪಕ್ಷದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ದಲಿತರ ಬಗ್ಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಜಿಗಜಿಣಗಿ ಅವರಿಗೆ ತಿಳಿಯಬೇಕಾಗಿತ್ತು, ಈ ರಾಷ್ಟ್ರದ ಸಂಸತ್ತಿನಲ್ಲಿ ಎಲ್ಲ ಅರ್ಹತೆಗಳಿದ್ದರೂ ಒಬ್ಬ ದಲಿತ ನಾಯಕನಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಲಿಕ್ಕಾಗಿಲ್ಲ. ಯಾವ ಅನರ್ಹತೆ ಖರ್ಗೆ ಅವ್ರ ಹತ್ರ. UPAಯಿಂದ 55 ಜನ ಇವತ್ತು ಅವಶ್ಯಕತೆ ಇದ್ದಂಥ, ಎಷ್ಟು ಅವಶ್ಯಕತೆ ಬೇಕು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ, ಅಷ್ಟು ಅವಶ್ಯಕತೆಗಿಂತಲೂ ಹೆಚ್ಚಿಗಿರೋ ಸಂಸದರಿದ್ದರೂ ಸಹಿತ ಮೋದಿಯವರ ಮತ್ತು BJPಯ ಸಂಘ ಪರಿವಾರದ ಒಂದು ಹುನ್ನಾರದಿಂದ ಇವತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷ ನಾಯಕ ಸ್ಥಾನ ಸಿಗಲಿಕ್ಕೆ ಅವರು ಒಂದು ಷಡ್ಯಂತ್ರ ರೂಪಿಸಿ ಅದನ್ನು ಸಿಗಲಾರ್ದಂಗೆ ಮಾಡಿದ್ದಾರೆ. ಆವಾಗ ಸನ್ಮಾನ್ಯ ಜಿಗಜಿಣಗಿ ಅವರಿಗೆ ಸಂಸತ್ತಿನಲ್ಲಿ ನಾವೊಬ್ಬ ದಲಿತ ನಾಯಕನಿಗೆ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ವಂಚಿತ ಮಾಡಿದರು ಅಂತ ಹೇಳಿ ಕಲ್ಪನೆ ಬರಲಿಲ್ಲ, ಕಾಳಜಿ ಬರಲಿಲ್ಲ ಅವ್ರಿಗೆ. ಅವಾಗ ಇವ್ರಿಗೆ ನಿಜವಾಗ್ಲೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಸಂಸತ್ತಿನಲ್ಲಿ ತಮ್ಮ ಪ್ರಭಾವ ಮತ್ತು ತಮ್ಮ ಒಂದು ಶಕ್ತಿಯಿಂದ ಸನ್ಮಾನ್ಯ ಶ್ರೀ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕಾಗಿತ್ತು. ಈ 4 ವರ್ಷದ ಖರ್ಗೆ ಅವರ ಸಾಧನೆ ನೋಡಿದರೆ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಿದೆ, ಅವರೊಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅರ್ಹರಾದ ವ್ಯಕ್ತಿ. ಅಂಥವ್ರಿಗೆ ಇವತ್ತು BJP ಸರ್ಕಾರ ಅವರಿಗೆ ಅದನ್ನು ವಂಚಿತ ಮಾಡಿದ್ರು ಅಂತ ಹೇಳಿ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ. ಶ್ರೀ ಖರ್ಗೆ ಅವರು ಸಮರ್ಥವಾಗಿ 4 ವರ್ಷಗಳ ಕಾಲ ಕೇವಲ ಕಾಂಗ್ರೆಸ್ ಪಕ್ಷದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಹಿತಕ್ಕಾಗಿ ಅವರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅವರು ಏಕಾಂಗಿ ವೀರನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ನಾಯಕನಾಗಿ ಆನಂತರ
ಜಿಗಜಿಣಗಿ ಅವರು ನಿನ್ನಿನ ದಿವಸ ಮಾತನಾಡುತ್ತಾ ನಾನು ಜಿಲ್ಲೆಗೆ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ, ಸನ್ಮಾನ್ಯ ಎಂ ಬಿ ಪಾಟೀಲರು ಕೇವಲ ಓಟಿಗೋಸ್ಕರ ಮತ್ತು ದುಡ್ಡಿಗೋಸ್ಕರ ನೀರಾವರಿ ಕೆಲಸ ಮಾಡಿ ಅಂತೇಳಿ ಜಂಬ ಕೊಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಧ್ಯಮಗಳು ತಮ್ಮ ಮುಖಾಂತರ ಮಾನ್ಯ ಜಿಗಜಿಣಗಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಜಿಲ್ಲೆಯಿಂದ 30 ವರ್ಷಗಳ ಕಾಲ ಅವರು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಸಚಿವನಾಗಿ, ಸಂಸದನಾಗಿ, ಶಾಸಕನಾಗಿ. 30 ವರ್ಷಗಳ ಸಾಧನೆ ಏನು ಅನ್ನೋದು ಅವರು ಹೇಳಿ. ಅವ್ರು ಎಲ್ಲಿ ಕರೀತಾರೆ ನಾವು ಅಲ್ಲಿ ಬರ್ತೀವಿ, ಅವ್ರ ಸಾಧನೆಗಳನ್ನು ಆಲಿಸ್ತೀವಿ, ನಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ತೀವಿ, ಚರ್ಚೆಯಲ್ಲಿ ಭಾಗವಹಿಸ್ತೀವಿ. ಕೇವಲ ಗಾಂಧಿ ಸರ್ಕಲ್ ಅಷ್ಟೇ ಅಲ್ಲ, ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಅವರು ಕರೀಲಿ. 14 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಪ್ರಭಾವಿ ಮಂತ್ರಿಯಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಜಿಗಜಿಣಗಿ ಅವರು ಇವತ್ತು ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. 14 ವರ್ಷಗಳ ಕಾಲ ಅವ್ರ ಮಂತ್ರಿ ಇರುವವರೆಗೆ ಆಲ್ಮಟ್ಟಿ ಅಣೆಕಟ್ಟಿನ ಕೆಲಸ ಆಗಲಿಲ್ಲ. ಇದು ನೆನಪು ಮಾಡ್ಕೋಬೇಕು. ಅವರು ಎಷ್ಟು ಎಕರೆಗೆ ನೀರಾವರಿ ಕೊಟ್ಟರು? ಸನ್ಮಾನ್ಯ ಎಂ ಬಿ ಪಾಟೀಲರು ಮಂತ್ರಿ ಆದಮೇಲೆ 4 ವರ್ಷಗಳಲ್ಲಿ ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ ಕೊಟ್ಟರು? ನೀರಾವರಿ ಕೆಲಸಗಳು ಎಷ್ಟಾದವು? ಇವತ್ತು ಇಡೀ ಜಿಲ್ಲೆಯ ಯಾವುದೇ ಮೂಲೆ, ಯಾವುದೇ ಹಳ್ಳಿ, ಯಾವುದೇ ಒಂದು ಜಮೀನಿಗೆ ಹೋಗ್ರಿ, ಅಲ್ಲಿ ನೀರಾವರಿ ಕೆಲಸ ನಡೆದಿದೆ, ನೀರು ಬಂದಿದೆ, ಇನ್ನೂ ನೀರು ಬರುವ ಹಂತದಲ್ಲಿದೆ. ದೊಡ್ಡ ದೊಡ್ಡ ಅಕ್ಕಡೊಟ್ಟುಗಳಾಗಿದ್ದಾವೆ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ಮಾಡಿ ನೀರು ತೊಗೊಂಡು ಹೋಗಿದ್ದಾರೆ. ಎಲ್ಲಿ ನೀರು ಹೋಗೋದಿಲ್ಲ ಅಲ್ಲಿ ನೀರು ತೊಗೊಂಡೋಗುವಂಥ ಪ್ರಯತ್ನವನ್ನು ಎಂ ಬಿ ಪಾಟೀಲ್ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯ ಒಬ್ಬ ಉತ್ತಮ ಸಮರ್ಥ ನೀರಾವರಿ ಮಂತ್ರಿ ಅಂತೇಳಿ ಅವರನ್ನು ಹೊಗಳ್ತಾ ಇದೆ. ನಾನು ಮಂಗಳೂರು ಮತ್ತು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಹೋಗಿದ್ದೆ, ಕೊಡಗು ಜಿಲ್ಲೆಗೆ ಹೋಗಿದ್ದೆ, ಆ ನಂತರ ಕೋಲಾರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲೆಲ್ಲ ಜನ ಹೊಗಳ್ತಾ ಇದ್ದಾರೆ. ನಾವು ಬಿಜಾಪುರ ಅಂದ ಕೂಡಲೇ ಎಂ ಬಿ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥೇಳಿ ಅಲ್ಲಿ ಜನ ಹೇಳ್ತಾ ಇದ್ದಾರೆ. ಆದರೆ ಜಿಗಜಿಣಗಿ ಅವ್ರಿಗೆ ಕಾಣ್ತಾ ಇಲ್ಲ ಅವರು ಮಾಡಿದ ಕೆಲಸಗಳು. 9 ವರ್ಷಗಳ ಕಾಲ ಈ ಜಿಲ್ಲೆಯನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿದ ಜಿಗಜಿಣಗಿ ಅವರಿಗೆ ಇಬ್ರಾಹಿಂಪುರ ರೈಲ್ವೆ ಬ್ರಿಡ್ಜು, ವಜ್ರ ಹನುಮಾನ್ ರೈಲ್ವೆ ಬ್ರಿಡ್ಜ್ಗಳು ನೆನಪಾಗಲಿಲ್ಲ. ಚುನಾವಣೆ ಹತ್ತಿರ ಬಂದಿದೆ, ಈಗ ವಿಧಾನಸಭೆ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಹತ್ತಿರ ಬಂದಿದೆ. ಈಗ ಅವ್ರಿಗೆ ಬ್ರಿಡ್ಜ್ಗಳು ನೆನಪಾಗಿದ್ದಾವೆ, ಬ್ರಿಡ್ಜ್ಗಳ ಅಡಿಗಳನ್ನು ಹಾಕ್ತಾ ಇದ್ದಾರೆ. ಆ ಬ್ರಿಡ್ಜ್ಗಳ ಕೆಲಸಕ್ಕೆ ಕೇಂದ್ರ ಸರ್ಕಾರದ ಜೊತೆಯೇ 50% ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಇದು ನೆನಪಿಡಬೇಕು. ಅವರು ಕೇವಲ ಜನರಿಗೆ ಮರಳು ಮಾಡಿಸೋಸ್ಕರ BJP ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಅಡಿಗಲ್ಲುಗಳಿಗೆ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನು, ಸಚಿವರನ್ನು ಕರೀತಾ ಇಲ್ಲ ಅವರು. ಆನಂತರ ಈಗ 3ನೇ ಸಲ ಸೋಲಾಪುರ ಮತ್ತು ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯ ಫೌಂಡೇಶನ್ ಹಾಕ್ತಾ ಇದ್ದಾರೆ, ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಕೊನೆ ಭೂಮಿ ಪೂಜೆನೋ ಇನ್ನೂ ಮತ್ತೆ ಭೂಮಿ ಪೂಜೆ ಮಾಡೋರ್ದವ್ರತ್ತು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಅವ್ರಿಗೆ. ಯಾಕಂತ ಕೇಳಿದ್ರೆ NH-13 ಬಿಜಾಪುರದಿಂದ ಹೊಸಪೇಟು ಮತ್ತು ಹೊಸಪೇಟಿಂದ ಚಿತ್ರದುರ್ಗವರೆಗೆ ಈಗಾಗಲೇ ಕೆಲಸ ಆಗಿದೆ ಮತ್ತು ಆಗ್ತಾ ಇದೆ. ತಮ್ಮ ಪ್ರಭಾವ, ತಮ್ಮ ಶಕ್ತಿಯಿಂದ 9 ವರ್ಷಗಳ ಕಾಲ ಇಲ್ಲಿ ಅವರು ಫೋರ್ವೇ ಮಾಡೋಕ್ಕಾಗಲಿಲ್ಲ, ಚತುಷ್ಪಥ ರಸ್ತೆ ಮಾಡೋಕ್ಕಾಗಲಿಲ್ಲ. 2 ಸಲ ಟೆಂಡರ್ ಆಯಿತು, 2 ಸಲ ಭೂಮಿ ಪೂಜೆ ಆಯಿತು. ನಿತಿನ್ ಗಡ್ಕರಿಯವರೇ ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ಆದರೆ ನಿತಿನ್ ಗಡ್ಕರಿಯವರು ತಿಳ್ಕೊಬೇಕಾಗಿತ್ತು ಇವತ್ತು, ಮತ್ತು 3ನೇ ಸಲಕ್ಕೆ ನಾನು ಯಾಕೆ ಬರಲಪ್ಪ ಅಂತ ಕೇಳಬೇಕಾಗಿತ್ತು ಅವರು. 3ನೇ ಸಲ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಅದು 4-5 ಸಲ ಆಗ್ತದೋ ಏನು 3ನೇ ಸಲಕ್ಕೆ ಅದು ಕೆಲಸ ಮುಗಿತದೋ ಅಂತೇಳಿ ಸಂದರ್ಭದಲ್ಲಿ ನಾವು ಕೇಳ್ತೀವಿ. ಕಾಂಗ್ರೆಸ್ನವರು ದಲಿತರಿಗೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 50-60 ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ಸರ್ಕಾರ ದಲಿತರಿಗಾಗಿ ಸಾಕಷ್ಟು ಕೆಲಸ ಮಾಡಿದೆ. ಮೀಸಲಾತಿಯನ್ನು ಅಖಂಡ ಯಾವಾಗ ಆಡಳಿತ ಸಿಕ್ಕಿದೆ, ಯಾವಾಗ ಸಂವಿಧಾನ ಜಾರಿಯಾಗಿದೆ ಅಂದಿನಿಂದ ಇಂದಿನವರೆಗೆ ಮುಂದುವರಿಸಿಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡೋ ಹಕ್ಕು ಅವ್ರಿಗಿಲ್ಲ. ಸಂಘ ಪರಿವಾರದ ಮತ್ತು BJP ನಾಯಕರು ಮೀಸಲಾತಿಯನ್ನು ಮೊಟಕುಗೊಳಿಸಬೇಕು, ನಿಲ್ಲಿಸಬೇಕಂತ ಹೇಳ್ತಾ ಇದ್ದಾರೆ. ಅದು BJPಯಲ್ಲಿದ್ದಂಥ ಜಿಗಜಿಣಗಿ ಅವರಿಗೆ ಮತ್ತು BJPಯಲ್ಲಿದ್ದಂಥ ದಲಿತ ಮಂತ್ರಿಗಳಿಗೆ, ದಲಿತ ಸಂಸದರಿಗೆ ಕೇಳಿಸಲಿಲ್ಲ, ಅದು ತಿಳಿಯಲಿಲ್ಲ. BJP ಸರ್ಕಾರದ ಕೇಂದ್ರ ಸಚಿವರುಗಳು, ಸಂಸದರು ಸಂವಿಧಾನ ಬದಲಾಯಿಸುವ ಬಗ್ಗೆ ಮಾತಾಡ್ತಾರೆ. ಅವಾಗೂ ಇವರಿಗೆ ಬಾಯಿ ಎತ್ತಲಿಕ್ಕಾಗಲಿಲ್ಲ, ನಾಲ್ಗೆ ಹೊರಗೆ ಆಗಲಿಲ್ಲ, ಒಂದು ಮಾತಾಡಲಿಕ್ಕಾಗಲಿಲ್ಲ ಸಂವಿಧಾನ ಉಳಿಸಲು ಬಗ್ಗೆ. ಇವತ್ತು ಸಂವಿಧಾನವನ್ನು ರದ್ದುಪಡಿಸೋದಾಗಲಿ, ರದ್ದುಪಡಿಸಲಿಕ್ಕೆ ಸಂವಿಧಾನವನ್ನು ರದ್ದುಪಡಿಸಲಿಕ್ಕೆ ನಾವು ಆರಿಸಿ ಬರ್ತೀವಿ ಅಂತ ಹೇಳಂಥ ಅನಂತಕುಮಾರ್ ಹೆಗಡೆ ಬಗ್ಗೆ ಇವರಿಗೆ ಮಾತಾಡೋಕ್ಕೆ ಒಂದು ನೈತಿಕತೆ ಇಲ್ಲ.
ಅದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕನಿಕರ ತೋರುವಂಥ ಜಿಗಜಿಣಗಿ ಅವರು ತಾವು 35 ವರ್ಷಗಳ ಕಾಲ ರಾಜಕೀಯದಲ್ಲಿ ಏನು ಮಾಡಿದ್ರು, ಬಾಬಾ ಸಾಹೇಬರ ಹೆಸರಿನಲ್ಲಿ ಅವರ ಆಶೀರ್ವಾದದಿಂದ ಆರಿಸಿ ಬಂದಂಥ ಶ್ರೀ ಜಿಗಜಿಣಗಿ ಅವರು ಏನು ಮಾಡಿದ್ರು ಅನ್ನೋದು ಒಮ್ಮೆ ತಿರುಗಿ ನೋಡಿ ಒಂದು ಅವಲೋಕನ ಮಾಡಿಕೊಳ್ಳಿ ಅಂತೇಳಿ ನನ್ನ ವಿಚಾರ. ಆ ನಂತರ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಅಸಾಧ್ಯ, ದಲಿತ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಆಂತರಿಕ ವಿಚಾರದು ದಲಿತ ಮುಖ್ಯಮಂತ್ರಿ ಯಾರಿಗೆ ಮಾಡಬೇಕು ಅಥವಾ ದಲಿತ ಮುಖ್ಯಮಂತ್ರಿ ಮಾಡೋದು ಯಾವಾಗ ಮಾಡಬೇಕು ಅನ್ನೋದು. ಆದರೆ ಬಿ ಜೆ ಪಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಬಿ ಜೆ ಪಿಯ 19 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಇದೆ. ಎಷ್ಟು ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಇದ್ದಾರೆ? ನೀವೆಂದಾದರೂ ಇದ್ರ ಬಗ್ಗೆ ಮಾತನಾಡಿದ್ದೀರಾ? ನೀವು ದಲಿತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕೇಳಿ, ಯಡಿಯೂರಪ್ಪಣ್ಣ ಆಗಬೇಕು, ಯಡಿಯೂರಪ್ಪಣ್ಣ ಆಗಿ ಹೋದರು, ನಿಮ್ಮ ಪಾಳಿ ಯಡಿಯೂರಪ್ಪನ ಪಾಳಿ 2ನೇ ಸಲ ಯಾಕೆ ಬೇಡ್ತಾ ಇದ್ದಾರೆ? ನೀವು ಬೇಡಿ, ದಲಿತ ಮುಖ್ಯಮಂತ್ರಿ ಆಗುವವರೆಗೆ ನನಗೆ ವಿಶ್ರಾಂತಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಈಗಲೇ ನೀವು ಬೇಡಿ, ನಿಮಗೇನಾಗಿದೆ ಈಗ? ಇದು ಯಾರನ್ನ ತೃಪ್ತಿಪಡಿಸಲು ಮಾತಾಡ್ತಾ ಇದ್ದೀರಿ? ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಒಂದು ಮುಖವಾಡ ಹಾಕ್ಕೊಂಡು ಇವತ್ತು ಜಿಗಜಿಣಗಿ ಅವರು ಮಾತನಾಡ್ತಾ ಇದ್ದಾರೆ. ಅವರ ಅಂತರಾತ್ಮ ಏನು ಹೇಳ್ತಾ ಇದೆ ಅನ್ನೋದು ನಾವು ಅರಿವು ಮಾಡ್ಕೋಬೇಕು ಇವತ್ತು. और खबरों के लिए देखते रहिए बी न्यूज़ नेशन।